ಗ್ರಾಮೀಣ ಜನರು ಅಸಹಾಯಕತೆಯಿಂದ ತಮ್ಮನ್ನು ತಾವು ಕಳೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ, ತಮ್ಮನ್ನು ತಾವೇ ಬಹಿಷ್ಕರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ, ತಮ್ಮನ್ನು ಯಾವುದೋ ವ್ಯಕ್ತಿ ಅವಮಾನಿಸುತ್ತಿರುವ ಸಂದರ್ಭದಲ್ಲಿ ಕೈಕಟ್ಟಿ ತಲೆ ತಗ್ಗಿಸಿ ನಿಂತು ಎಲ್ಲೋ ಕಣ್ಮರೆಯಾಗಿ ಮತ್ತೆಲ್ಲೋ ನೇಣದ ಕುಣಿಕೆಗೆ ಹಾಕ್ಕೊಳ್ತಿದ್ದಂತಹ ಜನ ಇಂದು ಉಸಿರಾಡುವಂತಾಗಿದೆಯಲ್ಲ, ಅದು ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಕ್ಯಾಬಿನೆಟ್ ಬೆಳಗಕ್ಕೆ ಒಂದು ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದಂಥ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡಬೇಕಾದಂಥ ಕೆಲಸ ಒಬ್ಬ ಸಾಮಾನ್ಯ ಸೇವಾ ಸಂಸ್ಥೆಯ ವ್ಯಕ್ತಿಯಾಗಿ. ಈ ದಿವಸ ಬಂದಂಥ ಆದೇಶ ಏನಿದೆ ರಾಜ್ಯಪಾಲರಿಂದ ಸುಗ್ರೀವಾಜ್ಞೆಯಾಗಿ ಬಂದಿದೆ, ಅದನ್ನು ಅವರದೇ ಭಾಷೆಯಲ್ಲಿ ಅದೇ ಕಾನೂನಡಿಯಲ್ಲಿ ಇದೇ ರೀತಿಯಾಗಿ ಹೇಳಬೇಕಾಗಿದೆ. ಲೇವಾದೇವಿದಾರನು ನೀಡುವ ದುಬಾರಿ ಬಡ್ಡಿ ದರಗಳ ಅನುಚಿತ ತೊಂದರೆ, ಬಲವಂತದ ವಸಲಾತಿ, ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು, ವಿಶೇಷವಾಗಿ ರೈತರು, ಮಹಿಳೆಯರು ಮತ್ತು ಮಹಿಳೆಯ ಸ್ವಸಹಾಯ ಗುಂಪುಗಳು ರಕ್ಷಿಸಲು ಮುಕ್ತಗೊಳಿಸಲು ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗೆ ಒಂದು ಆದ್ಯದೇಶ. ಹೌದು, ಇಲ್ಲಿಯ ಜನರ ಉಳಿವಿಗಾಗಿ, ಇಲ್ಲಿಯ ಜನರ ಅಸಹಾಯಕತೆಗಾಗಿ, ಇಲ್ಲಿಯ ಜನರ ಬದುಕಿಗಾಗಿ, ಇಲ್ಲಿಯ ಜನರು ಉಸಿರಾಡುವ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಡೆದಿದೆಯಲ್ಲ, ಅದು ಅತ್ಯಂತ ದೊಡ್ಡದಾದಂಥ ಒಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಮತ್ತು ತುಂಬ ಸಂತೋಷ ಆಗ್ತದೆ. ಮತ್ತು ಇದೆಲ್ಲವೂ ಕೂಡ ಯಾರು ಸಾಲ ಕೊಟ್ಟಿದ್ದಾರೆ ಈ ಸುಗ್ರೀವಾಜ್ಞೆಗೆ ಯಾರೆಲ್ಲ ಒಳಗಾಗ್ತಾರೆ ಅಂತ ಹೇಳಿದರೆ, ಬ್ಯಾಂಕಿಂಗ್ ಮತ್ತು ಬ್ಯಾಂಕಿಂಗೇತರ ಹಣಕಾಸು ಕಂಪನಿ ಅನ್ವಯಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ನೋಂದಣಿಯಾದವ್ರದ್ದುಗೆ ಅನ್ವಯಿಸತಕ್ಕದ್ದಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಲೇವಾದಾರರ ನೋಂದಣಿ ಭಾರಿ ಮುಖ್ಯವಾಗಿರುತ್ತೆ. ಈ ಲೇವಾದಾರಿಯ ನೋಂದಣಿ ಮಾಡಿಕೊಳ್ಳದೆ ಇರುವಂಥವರು, ಯಾವುದೇ ಕಾರಣಕ್ಕೂ ರಿಜಿಸ್ಟ್ರಾರ್ ಆಫೀಸಲ್ಲಿಯೂ ಕೂಡ ನೋಂದಾಣಿಕೆ ಮಾಡಿಕೊಳ್ಳದೆ ಇರುವಂಥವರು, ಅವರ ಸಾಲವು ವಜಾವಾಗಿದೆ ಅಂತಲೇ ಭಾವಿಸತಕ್ಕದ್ದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಸಾಲಗಾರನ ಹೆಸರು, ವಿಳಾಸ, ಸಾಲಗಾರನಿಗೆ ನೀಡಲಾದ ಒಟ್ಟು ವಸೂಲು ಮೊತ್ತ, ಸಾಲಗಾರನಿಂದ ಈಗಾಗಲೇ ವಸೂಲು ಮಾಡಲಾದ ಮೊತ್ತ, ಸಾಲಗಾರನಿಂದ ವಸೂಲು ಮಾಡಬೇಕಾಗಿರುವ ಬಾಕಿ ಮೊತ್ತ, ಆದ್ಯ ದೇಶದ ಉಪಬಂಧಗಳಿಗೆ ಅನುಸಾರವಾಗಿ ಯಾವಾಗಲೂ ಕಾರ್ಯನಿರ್ವಹಿಸತಕ್ಕದ್ದೆಂದು ಲಿಖಿತ ಮುಚ್ಚಳಿಕೆಯನ್ನು ಅದರಲ್ಲಿ ನಿರ್ದಿಷ್ಟಪಡಿಸಿ ಜಿಲ್ಲೆಯ ನೋಂದಣಿ ಪ್ರಾಧಿಕಾರದ ನೋಂದಣಿಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವುದು ಈ ಮೈಕ್ರೋ ಫೈನಾನ್ಸಿನ ಕೆಲವುಗಳು ಈಗಾಗಲೇ RBIಯಿಂದ ಏನು ನೋಂದಣಿಯನ್ನು ತೆಗೆದುಕೊಂಡಿಲ್ಲ, ಅವುಗಳೆಲ್ಲ ನೋಂದಣಿ ಮಾಡಿಕೊಳ್ಳುವಂಥದ್ದು ಭಾಳಷ್ಟು ಮುಖ್ಯವಾಗುತ್ತದೆ. ಯಾಕೆ ಅಂತ ಹೇಳಿದರೆ, ಈ ನೋಂದಣಿ ಮಾಡಿಕೊಳ್ಳದೆ ಸುಲಿದು ರೈತರನ್ನು, ಅಬಲರನ್ನು, ಅಸಹಾಯಕರನ್ನು ನಿಸ್ಸಹಾಯಕರಾಗಿ ಮಾಡಿದಂಥ ಕೆಲವು ಫೈನಾನ್ಸ್ ಕಂಪನಿಗಳಿದೆಯಲ್ಲ, ಅವುಗಳನ್ನು ಮಟ್ಟ ಮಾಡಲಿಕ್ಕೆ ಭಾಳ ಬಲಿಷ್ಠವಾದಂಥ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಲೇವಾದೇರನಾರನು ಸುಮ್ಮನೆ ಹೆಂಗೆಂಗೋ ಒದಗಿಸ್ಬಿಡೋದಲ್ಲ, ಒದಗಿಸಲಾದ ವಿವರಗಳನ್ನು ನೋಂದಣಿ ಪ್ರಾಧಿಕಾರಿಯು ಪರಿಶೀಲಿಸತಕ್ಕದ್ದು ಮತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಾರ್ಯಾಚರಣೆಗಾಗಿ ನಿರ್ದಿಷ್ಟಪಡಿಸಿದಂಥ ವಿಧಾನದಲ್ಲಿ ಒಂದು ವರ್ಷದ ಅವಧಿಗೆ ನೋಂದಣಿಯನ್ನು ನೀಡತಕ್ಕದ್ದು. ಈಗ 500 ರೂಪಾಯಿ ಕೊಟ್ಬಿಟ್ಟು 3 ವರ್ಷ ದುಡ್ಡು ಸುಲಿಗೆ ಮಾಡುವಂಥದ್ದಲ್ಲ, ಒಂದೇ ವರ್ಷ ನೋಂದಣಿ ಆಗುವಂಥದ್ದು. ಇದು ರಿಪೀಟೆಡ್ ಆಗಿ ನೋಂದಣಿ ಮಾಡಿಕೊಳ್ಳೇಬೇಕಾದಂಥ ಒಂದು ಪ್ರಕ್ರಿಯೆ. ಯಾರೋ ಮೈಕ್ರೋ ಫೈನಾನ್ಸನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ರೌಡಿ ಬಂಚತ್ಗಳು, ರೌಡಿ ಹಿನ್ನೆಲೆ ಇರ್ತಕ್ಕಂಥವನು, ಈ ಹಿಂದೆ ಬೇರೆ ಬೇರೆ ಜಗಳ ಆಡ್ಕೊಂಡವನು, 7-8 ಕೇಸ್ ಹಾಕ್ಸ್ಕೊಂಡವನು, ಮತ್ತು ಒಂದು ಕಾನೂನು ಬಾಹಿರಕ್ಕೆ ಚಟುವಟಿಕೆಗಳಲ್ಲಿ ಇದ್ದಂಥವನು, ಇವನ್ನೆಲ್ಲ ಫೈನಾನ್ಸ್ ಕಂಪ್ನಿಗಳನ್ನ ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿ ಅನ್ನುವಂಥದ್ದು ನಿರ್ದಿಷ್ಟವಾಗಿ ಪಾರದರ್ಶಕವಾಗಿ ಇರಲೇಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದೆ. ಅದನ್ನು ಪ್ರತಿಯೊಬ್ಬ ರೈತ ಬಾಂಧವರು ಗಮನಿಸಬೇಕು, ಪ್ರತಿಯೊಬ್ಬ ದಲಿತ ಮಹಿಳೆಯರು ಗಮನಿಸಬೇಕು, ಪ್ರತಿಯೊಬ್ಬ ಅಸಹಾಯಕ ಮಹಿಳೆಯರು ಗಮನಿಸಬೇಕು, ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಸಾಲ ಪಡೆದಿದ್ದೀರಿ ಅವ್ರು ಗಮನಿಸಬೇಕು. ಬಲಿಷ್ಠತೆ ಪ್ರಭುತ್ವವನ್ನು ಅಳ್ಳಾಡ್ಸೋಕ್ಕಾಗಲ್ಲ. ಈ ಥರದ್ದು ಒಂದು ರೌಡಿಸಮ್ ಮಾಡ್ಕೊಂಡು, ಮತ್ತೊಂದು ಮಾಡ್ಕೊಂಡು, ಎದುರಿಸ್ಕೊಂಡು ಬೆದರಿಸ್ಕೊಂಡು ಇವೆಲ್ಲವೂ ನಡೆಯೋದಿಲ್ಲ.
ಈ ಸುಗ್ರೀವಾಜ್ಞೆಯಲ್ಲಿ ನಿರ್ದಿಷ್ಟಪಡಿಸಿದೆ. ಏನಂತ? ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಉದ್ದೇಶಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ನೋಂದಣಿ ಪ್ರಾಧಿಕಾರಿಯು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕ್ಷೇತ್ರ ಮಟ್ಟದ ಕಾರ್ಯಕ್ಷಮತೆ ಮತ್ತು ಪರಿಶೀಲನೆಯ ತರುವಾಯಿ ನೋಂದಣಿ ವಿಸ್ತರಣೆ ಕುರಿತು ಸಾರ್ವಜನಿಕರಿಂದ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳಿಲ್ಲದಿದ್ದಲ್ಲಿ, ಅಂದರೆ ಈ ಹಿಂದೆ ಸುಲಿಗೆ ಮಾಡಿರುವಂಥದ್ದು ಮತ್ತೊಂದು ಮಾಡಿರುವಂಥದ್ದು ಮಾಡಿದರೆ ಅದನ್ನ ಆಕ್ಷೇಪಣೆ ಇದೆ ಅಂತ ಯಾರಾದರೂ ಸಾರ್ವಜನಿಕರು ಯಾರಾದರೂ ಸಾಲಗಾರರು ಬರೆದ್ರೆ ಆ ಥರದವರಿಗೆ ಕೊಡಬಾರ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದೆ. 15 ದಿನಗಳಲ್ಲಿ ನವೀಕರಣ ಮಂಜೂರು ಮಾಡುವುದು. ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸಿದ 15 ದಿವಸಗಳಲ್ಲಿ ಮಂಜೂರು ಮಾಡಿ. ಯಾವುದು ಮೈಕ್ರೋ ಫೈನಾನ್ಸ್ ಅವರಿಗೆ ಒಂದು ಪಕ್ಷ ಮಂಜೂರಾತಿಯನ್ನು ನೀವು ಡಿಲೇ ಮಾಡಿದರೆ, ಇದೆಲ್ಲ ಪರಿಶೀಲನೆ ಮಾಡಿದ್ರೆ ಅವರು ಮಂಜೂರಾಗಿದೆ ಅಂತ ನಿರಾಕರಿಸಲಿಕ್ಕೆ ಬರೋದಿಲ್ಲ ಅಂತಲೂ ಹೇಳಿದೆ. ಆದರೆ ಜನರು ಅರ್ಥ ಮಾಡ್ಕೋಬೇಕು, ಮೈಕ್ರೋ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಲೇವಾದೇರಿಗಳು ಭದ್ರತೆಯನ್ನು ಕೋರುವಂತಿಲ್ಲ, ಯಾವುದೇ ಭದ್ರತೆಯನ್ನು ಕೋರುವಂತಿಲ್ಲ. ಯಾಕೆಂದರೆ ಈ ಎಮ್ಮೆ ನಂದು, ಈ ಹಸುಗಳು ನಂದು, ಈ ನೇಗ್ಲು ನಂದು, ಈ ಮನೆ ಕಟ್ತಿದೆಯಲ್ಲ ಅದು ನಂದು ಅನ್ನುವಂಥ ಅದನ್ನೆಲ್ಲ ಸೀಸ್ ಮಾಡ್ಕೊಂಬಿಡ್ತೀನಿ, ಇವೆಲ್ಲ ಬಿಟ್ಬಿಡ್ಬೇಕು. ಯಾಕೆ ಇದನ್ನೆಲ್ಲ ಬಿಟ್ಬಿಡ್ಬೇಕು ಅಂದರೆ ಈ ಡೋಂಗಿತನದ ಮಾತುಕತೆಗಳನ್ನು ನಾವು ನಿಲ್ಲಿಸಬೇಕು. ರೈತರು ದಯಮಾಡಿ ಗಮನಿಸಿ, ಗ್ರಾಮೀಣ ಜನರೇ ದಯಮಾಡಿ ಗಮನಿಸಿ, ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಅಥವಾ ಸಾಲ ನೀಡಿಕೆ ಏಜೆನ್ಸಿ ಅಥವಾ ಸಂಸ್ಥೆ ಲೇವಿದಾರರು ಸಾಲಕ್ಕಾಗಿ ಗಿರವಿ ಒತ್ತೆ ಯಾವುದೇ ಇತರೆ ರೂಪದ ಭದ್ರತೆಯನ್ನು ಸಾಲಗಾರನಿಂದ ಭದ್ರತೆಗಾಗಿ ಕೋರತಕ್ಕದ್ದಲ್ಲ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಸಾಲಗಾರನಿಂದ ಭದ್ರತೆಯಾಗಿ ಕೋರತಕ್ಕದ್ದಲ್ಲ. ಏನಾದ್ರೂ ಕೂಡ ಅವನೇ ಗ್ಯಾರಂಟಿ, ಅವನು ಬಿಟ್ಟು ಮತ್ತೇನೂ ಅಲ್ಲ. ಆ ಕಾರಣದಿಂದ ಲೇಬಿದಾರನು ಸಾಲಕ್ಕಾಗಿ ಗಿರವಿ ಎಂದು ಏನಾದರೂ ಒತ್ತೆ ಇಡುವಂಥದ್ದು, ಈ ಯಾವುದೇ ರೀತಿಯ ಭದ್ರತೆಯನ್ನು ಸಾಲಗಾರನಿಂದ ಭದ್ರತೆಗಾಗಿ ಕೋರತಕ್ಕಲ್ಲದಲ್ಲ ಅನ್ನುವಂಥದ್ದು ಭಾರಿ ಮುಖ್ಯವಾದಂಥ ಅಂಶಗಳಲ್ಲಿ ಒಂದು. ಇದನ್ನು ಮೈಕ್ರೋ ಫೈನಾನ್ಸ್ ತೆಗೆದುಕೊಂಡವರು ಮಾಡಬೇಕು. ಯಾವುದು ಈ ಕ್ಷಣದವರೆಗೂ ಯಾರು ಈ ಕ್ಷಣದವರೆಗೂ ಸಾಲವನ್ನು ಕೊಟ್ಟಿದ್ದಾರೆ, ಸಾಲ ಕೊಟ್ಟಿರುವಂಥವರು ಲೈಸೆನ್ಸನ್ನು ತೆಗೆದುಕೊಂಡಿಲ್ಲ, ರಿನ್ಯೂವಲನ್ನು ಮಾಡಿಕೊಂಡಿಲ್ಲ, ಆ ಸಾಲಗಳು ತೀರೋಗಿದೆ ಅಂತ ಅರ್ಥ ಮಾಡ್ತಕ್ಕದ್ದು. ಅದರಿಂದ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಬಲವಂತದಿಂದ ಕ್ರಮಗಳಿಗೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದಂಡನೆ. ಏನಾದರೂ ನಿಮಗೆ ಬಲವಂತವಾಗಿ ಅವಮಾನಿಸೋದು, ಹಿಂಬಾಲಿಸುವಂಥದ್ದು, ನಿಮ್ಮ ಮನೆಗಳಿಗೆ ಬೀಗ ಹಾಕುವಂಥದ್ದು ಏನಾದರೂ ಮಾಡಿದರೆ ಅಮಾನತ್ತು ಪಡಿಸಲು ಅಥವಾ ಆ ಫೈನಾನ್ಸ್ ಕಂಪನಿ ಒಂದು ಪಕ್ಷ ನೋಂದಣಿ ಬಿಟ್ಟಿದೆ, ಏನಪ್ಪ ಮಾಡೋದು, ಹೆಂಗಪ್ಪ ಹೋಗೋದು ಅನ್ನುವಂಥದ್ದಕ್ಕೆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದನ್ನು ಅಮಾನತ್ತು ಪಡಿಸುವಂಥದ್ದು, ರದ್ದುಪಡಿಸಲು ನೋಂದಣಿ ಪ್ರಾಧಿಕಾರಿಗೆ ಅಧಿಕಾರ ಇದೆ ಅನ್ನುವಂಥದ್ದನ್ನು 8ನೇ ಕಾಲಮಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದೆ. ಇದನ್ನು ನಿಮಗೆ ಯಥಾವತ್ತು ಹೇಳ್ತೇನೆ. ಸಾಲಗಾರ ಒಂದು ಪಕ್ಷ ಸಾಲವನ್ನು ಪಡೆದಿದ್ದರೆ ಒತ್ತಡವನ್ನು ಹಾಕುವುದನ್ನು ನಿಲ್ಲಿಸಬೇಕು, ಹಿಂಸೆಯನ್ನು ಬಳಸುವುದನ್ನು ನಿಲ್ಲಿಸಬೇಕು, ಅವಮಾನಿಸುವುದು ಬೆದರಿಸುವುದನ್ನು ನಿಲ್ಲಿಸಬೇಕು. ಸ್ಥಳದಿಂದ ಸ್ಥಳಕ್ಕೆ ನಿರಂತರವಾಗಿ ಹಿಂಬಾಲಿಸ್ಕೊಂಡು ಹೋಗೋದು, ಯಾವುದೇ ಸೊತ್ತಿಗೆ ಮಧ್ಯಪ್ರವೇಶಿಸೋದು, ಟೀಮ್ ಮಾಡ್ತಿದ್ದಾಗ ಟೀಮ್ ಮನೆ ಒಳಗಡೆ ನುಗ್ಬಿಡೋದು, ಮನೆ ಮುಂದೆ ಕೆರೆ ಮಾಡ್ತಾ ಕೂತ್ಕೊಳ್ಳೋದು, ಮತ್ತು ಯಾರೋ ಆಯ್ಕೆ ತಿನ್ನೋರು, ತಲೆಮಾಸ್ದವರು ಅಥವಾ ಇನ್ಯಾರೋ ಊರಿನ ಹಿರಿಯರನ್ನ ಕುಂಡಿಸ್ಕೊಳ್ಳೋದು, ಅಥವಾ ಇನ್ಯಾರೋ ಪಂಚಾಯತಿ ಮೆಂಬರ್ ಕುಂಡಿಸ್ಕೊಳ್ಳೋದು, ಜಿಲ್ಲಾ ಪಂಚಾಯತಿ ಮೆಂಬರ್ ಕುಂಡಿಸ್ಕೊಳ್ಳೋದು, ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ಸ್ಗಳನ್ನ ಕುಂಡಿಸ್ಕೊಂಡು ಹಣ ಸಾಲ ಈಸ್ಕೊಬಿಟ್ಟವನೇ ಈಸ್ಕೊಡು ಉಸುಲು ಮಾಡಿಕೊಡು ಅನ್ನುವಂಥದ್ದು, ರೌಡಿಗಳನ್ನೆಲ್ಲ ಬಳಸುವಂಥದ್ದು, ಮತ್ತು ಊರಿನ ಪ್ರಬಲರನ್ನ ಬಳಸುವಂಥದ್ದು, ಇವೆಲ್ಲ ಮಾಡುವಂಗಿಲ್ಲ ಅಂತ ಹೇಳ್ಬಿಟ್ಟಿದೆ. ಏನಾರ ಆ ಥರ ಮಾಡಿದರೂ ಕೂಡ ಅದು ಕೂಡ ಕಾನೂನು ಪ್ರಕಾರ ತಪ್ಪು ಆಗುತ್ತೆ. ಯಾವುದೇ ರೀತಿಯಾದಂಥ ಬಲವಂತವಾದಂಥ ಪ್ರಕರಣವನ್ನು ಅಥವಾ ಬಲವಂತವಾದ ಅನುಚಿತ ವರ್ಜನೆಗಳು, ಬಾಹ್ಯ ಏಜೆನ್ಸಿಗಳು ಇವ್ರು ಕೊಟ್ಟು ಸಂಬಂಧವೇ ಇಲ್ಲ, ಎಲ್ಲೋ ನಿಂತಿರ್ತವೆ, ಎಲ್ಲೋ ಆಯ್ಕೆ ತಿನ್ಕೊಂಡು ನಿಂತಿರ್ತವೆ, ಅಲ್ಲೆಲ್ಲೋ ಇರೋರನ್ನ ಕರೆಯೋದು, ಹೋಗಿ ಉಸುಲು ಮಾಡಿಸ್ಕೊಂಬಂದ್ರಲ್ಲ ಅದು ಕೆಲಸ ಮಾಡಿಬಿಡಿ ಈ ಕೆಲಸ ಮಾಡಿಬಿಡಿ ಅಂತ ಗುಂಪು ಕಟ್ಕೊಂಡು ಕಳಿಸುವಂಥ ಕೆಲಸ ಮಾಡಿಸುವಂಥದ್ದು, ಇವುಗಳನ್ನ ನಾವು ಮಾಡುವಂಥದ್ದು ಇರೋದಿಲ್ಲ. ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಡೋದು, ವೋಟ್ ಕಾರ್ಡ್ ಕಿತ್ಕೊಂಡ್ಬಿಡೋದು, ಆಧಾರ್ ಕಾರ್ಡ್ ಕಿತ್ಕೊಂಡ್ಬಿಡೋದು, ಇವೆಲ್ಲವನ್ನು ಮಾಡುವಂಗಿಲ್ಲ. ಯಾಕೆ ಅಂತ ಹೇಳಿದರೆ ಇದೊಂದು ಸ್ಪಷ್ಟವಾದಂಥ ಆದೇಶವಾಗೇ ಉಳಿದಿದೆ. ಆದೇಶವಾಗಿ ಪ್ರಾಯೋಗಿಕವಾಗಿ ಬರುವಂಥದ್ದು. ಏನಾದರೂ ಒಂದು ಪಕ್ಷ ಇವರೆಲ್ಲ ಸೇರಿ
ಬಲವಂತವಾಗಿ ಹಿಂಸೆ ಕೊಡ್ತಾವನೆ, ಚಿತ್ರಹಿಂಸೆ ಕೊಡ್ತಾವನೆ ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಏನಾದರೂ ರಾಜಸೂತ್ರ ಅನುಸರಿಸ್ಬಿಟ್ಟು ಏನಾದರೂ ಸಮಥಿಂಗ್ ಮಾಡಿಸ್ಕೊಂಬಿಟ್ಟು ಏನಾದರೂ ಪ್ರಕರಣವನ್ನು ದಾಖಲಿಸ್ತಿಲ್ಲ ಅಂತ ಹೇಳಿದರೆ ಪೊಲೀಸವರಿಗೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಪೊಲೀಸ್ ಸ್ಟೇಷನ್ನು ಕೂಡ ಸಾಲಗಾರನನ್ನು ಹಿಂಸೆಗೆ ತಲುಪಿಟ್ಟಂಥ ಏಜೆನ್ಸಿಗಳು ಯಾವ್ಯಾವಿದೆ ಅದ್ರ ಮೇಲೆ ಕ್ರಮ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಬಲವಂತದ್ದು ಏನೆಲ್ಲ ಬಲವಂತ ಪ್ರಕರಣಗಳಂತ ಹೇಳಿದ್ದೀನಲ್ಲ, ಹಿಂಬಾಲಿಸ್ಕೊಂಡು ಹೋಗುವಂಥದ್ದು, ಆಧಾರ್ ಕಾರ್ಡ್ ಕಿತ್ಕೊಳ್ಳುವಂಥದ್ದು, ರೇಷನ್ ಕಾರ್ಡ್ ಕಿತ್ಕೊಳ್ಳುವಂಥದ್ದು, ವೋಟರ್ ಕಾರ್ಡ್ ಕಿತ್ಕೊಳ್ಳುವಂಥದ್ದು, ಮಕ್ಕಳದ್ದು ಎಕ್ಸಾಮಿನೇಷನ್ ರೆಸಿಪ್ಟ್ ಕಿತ್ಕೊಳ್ಳುವಂಥದ್ದು, ಮತ್ತು ಅವ್ರ ಮನೆ ಬೀಗ ಜಡಿಯುವಂಥದ್ದು, ಅವ್ರ ಹಸು ಹೇಳ್ಕೊಂಡು ಹೋಗುವಂಥದ್ದು, ಇವೇನಾದರೂ ಮಾಡಿದ್ರು ಅಂತ ಹೇಳಿದರೆ ಈ ಮೈಕ್ರೋ ಫೈನಾನ್ಸ್ಗಳು, ಅದರಲ್ಲೂ ಅನೈತಿಕವಾದಂಥ ಮೈಕ್ರೋ ಫೈನಾನ್ಸ್ಗಳು ಯಾವೆಲ್ಲ ಮಾಡಿವೆ ಅವೆಲ್ಲವದ್ರ ಮೇಲೆ ದೂರು ಕೊಟ್ಟರೆ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ಹೇಳುವಾಗಿಲ್ಲ. ಸರ್ಕಾರವು ಕೂಡ ಈ ವಿಚಾರಕ್ಕೆ ಓಂಬಡ್ಸ್ಮನ್ಗಳನ್ನ ನೇಮಕ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ಕೂಡ ಅದು ಎತ್ತಿಟ್ಟಿದೆ. 10 ವರ್ಷದವರೆಗೂ ಈ ಥರದ ಚಿತ್ರಹಿಂಸೆ ಕೊಟ್ಟವರಿಗೆ ಕಾರಾಗಾರ ವಾಸ, 5 ಲಕ್ಷ ರೂಪಾಯಿ ದಂಡ ಮತ್ತು ಈ ಅಪರಾಧ ಸನ್ನೆ ಆಗಿರತಕ್ಕದ್ದು ಅಂತ ಅಂದರೆ ಜೈಲ್ ಒಳಗಡೆ ಹೋಗಿ ಬೇಲ್ ಬರಬೇಕು ಅವನು ಮಗ. ಅಲ್ಲಿ ಇಲ್ಲ ಅಂದರೆ ತಲೆಮರೆಸ್ಕೊಳಕ್ಕಾಗೋದಿಲ್ಲ, ಅಥವಾ ಆ್ಯಂಟಿಸಿಪೇಟ್ರಿ ಬೇಲ್ ಇಲ್ಲ ಇವಕ್ಕೆಲ್ಲ. ಆ ಕಾರಣದಿಂದ ಒಳಗೋಗಿ ಕೂತ್ಕೋಬೇಕು. 5 ಲಕ್ಷದಿಂದ 10 ವರ್ಷ ಸಜೆ, 5 ಲಕ್ಷ ದಂಡ ಇದೆ. ಇದರಿಂದ ನನ್ನ ಫೈನಾನ್ಸ್ ಬಾಂಧವರಿಗೆ ಹೇಳುವಂಥದ್ದು, ಅಕ್ರಮವಾಗಿ ಈ ಥರದ ಕೆಲಸ ಮಾಡಬೇಡಿ. ನೀವು ಕೂಡ ಜೀವನವನ್ನು ಕಟ್ಕೊಳ್ಳುವಂಥವ್ರು, ಭದ್ರತೆಯನ್ನು ಬಯಸುವಂಥವರು. ಅದರಿಂದಾಗಿ ಜನರಿಗೆ ಹಿಂಸೆ ಕೊಡಬೇಡಿ. ಯಾರು ಹಣವುಳ್ಳವರು ಫೈನಾನ್ಸ್ ಕಂಪನಿಗಳನ್ನು ಮಾಡ್ಕೊಂಡಿದ್ದಾರೆ ಅವರ ಆದೇಶಕ್ಕನುಗುಣವಾಗಿ ವರ್ತಿಸಬೇಡಿ. ಕಾನೂನಿನ ಆದೇಶಕ್ಕನುಗುಣವಾಗಿ ವರ್ತಿಸಿ. ಯಾವುದೇ ಕಾರಣಕ್ಕೂ ಕಾನೂನು ಆದೇಶವನ್ನು ಉಲ್ಲಂಘಿಸಿ ಕೆಲಸ ಮಾಡಿ ಅಂತ ಹೇಳುವ ಕಂಪನಿಗಳೊಟ್ಟಿಗೆ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ತೊಡ್ಕೋಬೇಡಿ, ಕೈ ಜೋಡಿಸ್ಬೇಡಿ. ನೀವು ನೋಯ್ತೀರಾ, ನೊಂದೋಗ್ತೀರಾ ಅನ್ನುವಂಥದ್ದಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಡ ನೀಡಿದ ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಇದೊಂದು ಮತ್ತೆ ಹೇಳ್ತಾ ಇದ್ದೀನಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಸಾಲ ನೀಡಿಕೆ ಏಜೆನ್ಸಿಗಳು ಲೇವಾದೇವಿಯನ್ನು ನೋಂದಾಯಿಸದಿದ್ದರೆ, ಲೈಸೆನ್ಸ್ ರಹಿತವಾಗಿದ್ದರೆ, ಅವ್ರ ಲೈಸೆನ್ಸೇ ತಗೊಂಡಿಲ್ಲದಿದ್ದರೆ, ಯಾವುದಾದ್ರೂ ಬಡ್ಡಿಯ ಮೊತ್ತದಲ್ಲಿ ಅದನ್ನು ಒಳಗೊಂಡಂತಿದ್ದರೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಡ ನೀಡಿದ ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರೋಗದೆ ಅಂತ ಅರ್ಥ ಮಾಡ್ಕೊಳ್ಳಿ. ಲೈಸೆನ್ಸ್ ಇದೆಯಾ, 1 ವರ್ಷದೊಳಗಡೆ ಪುನರ್ನವೀಕರಣ ಆಗಿದೆಯಾ, ನವೀಕರಣ ಆಗಿಲ್ಲ ಅಂತ ಹೇಳಿದರೆ ಅದು ನಿಮ್ಮದು ಸಾಲ ತೀರೋಗದೆ ಅಂತ ಅರ್ಥ. ಹೆಂಗೆಂಗೋ ಮಾತಾಡೋಕೆ ಹೋಗಬೇಡಿ, ಸಾಲ ತೀರೋಗಿದೆ ಅಂತಲೇ ಅರ್ಥ. ಲೈಸೆನ್ಸ್ ಏನಾದರೂ ನೋಂದಣಿ ಆಗಿಲ್ಲ ಅಂತ ಹೇಳಿದರೆ ಇದನ್ನು ಭಾರಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಮೈಕ್ರೋ ಫೈನಾನ್ಸ್ಗಳು ಯಾವುದೇ ರೀತಿಯಾದಂಥ ಅಂಶಗಳಲ್ಲಿ ಸಾಲಗಾರರಿಂದ ಬರಬೇಕಾದಂಥ ಹಣ ವಸೂಲಾತಿಗಾಗಿ ಯಾವುದೇ ನ್ಯಾಯಾಲಯದಲ್ಲಿ ದಾವೆ ಹೂಡ್ತಕ್ಕದ್ದಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಇದು 14ನೇ BL ಹೇಳ್ತದೆ. ಯಾವುದಾದರೂ ಬಡ್ಡಿ ಇದ್ದಲ್ಲಿ ಅದನ್ನು ಒಳಗೊಂಡಂತೆ ಅಂಥ ಸಾಲದ ಯಾವುದೇ ಮೊತ್ತದ ವಸೂಲಾತಿಗಾಗಿ ಸಾಲಗಾರನ ವಿರುದ್ಧ ಯಾವುದೇ ದಾವೆ ಅಥವಾ ಯಾವುದೇ ವ್ಯವಹಾರಣೆಯನ್ನು ಯಾವುದೇ ನ್ಯಾಯಾಲಯವು ಪುರಸ್ಕರಿಸತಕ್ಕದ್ದಲ್ಲ, ಅಂದರೆ ಅಂಗೀಕರಿಸತಕ್ಕದ್ದಲ್ಲ ಅನ್ನುವಂಥದ್ದು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಲಗಾರನಿಗೋ ಸಾಲ ಕೊಟ್ಟವನಿಗೋ ಏನಾದರೂ ಬಂದರೆ ತೊಂದರೆಗಳನ್ನು ನಿವಾರಿಸುವ ಅಧಿಕಾರ ಓಂಬಡ್ಸ್ಮನ್ಗಳನ್ನ ಕೂಡ ನೇಮಕ ಮಾಡಬಹುದಾದ ಸಾಧ್ಯತೆ ಇರುತ್ತೆ. ಅದರಿಂದ ಜನರೇ, ನೀವು ಯಾವುದೇ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಯಾವನಾದರೂ ಅವಮಾನಿಸ್ತಿದ್ರೆ, ಹೇಳ್ಕೊಳಕ್ಕಾಗದೇ ಇರೋ ಸಂಕಟದಲ್ಲಿ ನೀವು ಬೇಯ್ತಾ ಇದ್ದರೆ, ಇವೆಲ್ಲವನ್ನ ನಾನು ಹೇಳ್ತೇನೆ, ದಯಮಾಡಿ ಗಮನಿಸಿ. ನಾನು ಹೇಳ್ತಾ ಇಲ್ಲ. ಈ ದಿವಸ ರಾಜ್ಯ ಸರ್ಕಾರ, ನಾನು ಯಾವುದೇ ಪಕ್ಷದ ಪರವನೂ ಅಲ್ಲ, ವಿರೋಧನೂ ಅಲ್ಲ. ಯಾವ ಪಕ್ಷ ಒಳ್ಳೇದು ಮಾಡ್ತದೆ ಅದ್ರ ಪ್ರಕಾರ. ಆದರೆ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮಾಡಿರುವಂಥ ಪ್ರಕ್ರಿಯೆ ಇದೆಯಲ್ಲ, ಒಂದು ಆಶಾದಾಯಕವಾದ ಪ್ರಕ್ರಿಯೆ. ಹೆದರಬೇಡಿ ರೈತರೇ, ಹೆದರಬೇಡಿ. ಸಾಲವನ್ನು ಪಡೆದಿದ್ದೇವೆ, ಸಾಲವನ್ನು ತೀರಿಸ್ತೇವೆ. ಆದರೆ ಅಕ್ರಮವಾಗಿ ಇದುವರೆಗೂ ಬಡ್ಡಿ ತಗೊಂಡಿದ್ದಾರಲ್ಲ, ಇವರ ಬಗ್ಗೆ ಕೂಡ ಅದರ ಮಾಹಿತಿಯನ್ನು ನೀವು ಸಂಗ್ರಹಿಸಿ. ಯಾವುದೇ ಕಾರಣಕ್ಕೂ 2 ವರ್ಷಕ್ಕೆ, 3 ವರ್ಷಕ್ಕೆ, 10 ವರ್ಷಕ್ಕೆ, 5 ವರ್ಷಕ್ಕೆ ಬಡ್ಡಿ ಕೊಟ್ಕೊಂಡು ಇವರಿಗೆ ಜೀವನ ಪೂರ್ತಿ ತಿನ್ನಿಸಿ ಚರ್ಬಿಯನ್ನು, ತಡಿಯನ್ನು ದಪ್ಪ ಮಾಡೋಕ್ಕಲ್ಲ ನಾವಿರೋದು. ನ್ಯಾಯಯುತವಾಗಿ, ಧರ್ಮಯುತವಾಗಿ, ಗಾಂಭೀರ್ಯಯುತವಾಗಿ,
ವಿಚಾರಯುಕ್ತವಾಗಿ ಜನತೆಯನ್ನು ಘನತೆಯಿಂದ ನೋಡಲಿಕ್ಕೋಸ್ಕರ ಈ ಆದೇಶ ಬಂದಿರುವಂಥದ್ದು, ಈ ಸುಗ್ರೀವಾಜ್ಞೆ ಬಂದಿರುವಂಥದ್ದು. ಆ ಕಾರಣದಿಂದಲೇ ರಾಜ್ಯಪಾಲರು ಇದನ್ನು ಸೈನ್ ಹಾಕಿರುವಂಥದ್ದು. ಆ ಕಾರಣದಿಂದ ನೀವೆಲ್ಲರೂ ಕೂಡ ಮತ್ತೊಮ್ಮೆ ಈ ಆದೇಶವನ್ನು ಓದಿ, ನಿಮ್ದು ಯಾವುದೇ ಡೌಟ್ ಇದ್ದರೂ ಅಥವಾ ಏನು ಇದು ಸರಿಯಾಗಿ ಗೊತ್ತಾಗಲಿಲ್ಲ, ಪದಗದ್ದಾಗಲಿಲ್ಲ ಅಂತ ಅಂದರೂ ಕೂಡ ದಯಮಾಡಿ ಕಾಲ್ ಮಾಡಿ ತಿಳಿದುಕೊಳ್ಳಿ. ಎಲ್ಲಿ ನೋಂದಣಿ ಆಗಿಲ್ದಿರುವಂಥ ಫೈನಾನ್ಸ್ ಕಂಪನಿಗಳು ನಿಮ್ಮ ಹಿಂಸೆ ಕೊಡ್ತಾ ಇದ್ದಾವೆ, ಅಥವಾ ಈಗಾಗಲೇ 10% ಲೋನ್ ತೊಗೊಬಿಟ್ಟಿದ್ದೀನಿ, 20% ಬಡ್ಡಿ ತೊಗೊಬಿಟ್ಟಿದ್ದೀನಿ ಅಂದರೆ ಅದೆಲ್ಲ ಮುಗಿದೋದಂಗೆ, ಸಾಲ ಮುಕ್ತಾಯಗೊಂಡಾಗೆ. ಹೆದರ್ಕಬೇಡಿ, ಸಾಲ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾತನ್ನು ಇದು ಹೇಳ್ತಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪಾರದರ್ಶಕವಾಗಿರಬೇಕು, ಅಂದರೆ ಗಾಜಿನ ಥರ ಇರಬೇಕು. ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಬಿಟ್ಟಿದ್ದೀವಿ, ಎಷ್ಟು ಇಸ್ಕೊಂಡಿದ್ದೀವಿ, ಎಷ್ಟು ತಗೊಂಡಿದ್ದೀವಿ ಅನ್ನೋದನ್ನ ಗಾಜಿನ ಥರ ಮಡಿಕಬೇಕು. ಯಾರು ದುಡ್ಡು ಕೊಟ್ಟವರು ಇಲ್ಲ ಅಂತ ಹೇಳಿದ್ರೆ ಅದು ನಿಲ್ಲೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನು ರಿಪೀಟೆಡ್ ಆಗಿ ಹೇಳ್ತಾ ಇದೆಯಲ್ಲ ಅಂತ ಅನ್ನಿಸ್ಕೋಬೋದು. ನಿಮ್ಮ ತಲೆಗೆ ಹೋಗಲಿ, ಜೀವವನ್ನು ಒಂದು ಸರಿ ಪಡೆದಿದ್ದೀರಾ, ಜೀವ ಕಳ್ಕೋಬೇಡಿ. ಇಂಥ ಒಂದು ಆತ್ಮೀಯವಾದ, ಇಂಥ ಒಂದು ಪ್ರಗತಿಪರವಾದಂಥ, ಇಂಥ ಒಂದು ಹೃದಯಪೂರ್ವಕವಾದಂಥ, ಇಂಥ ಒಂದು ಕರುಣೆ ಉಳ್ಳ ಅಂತ ಆದೇಶ ಬಂದಿದೆ. ದಯಮಾಡಿ ಜೀವ ಕಳ್ಕೊಳ್ಳೋ ಕೆಲಸ ಮಾಡ್ಕೋಬೇಡಿ. ಇನ್ಯಾರೂ ನಿಮ್ಗೆ ಚಿತ್ರಹಿಂಸೆ ಕೊಡೋದೇ ಇಲ್ಲ. ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಓಬರ್ಸ್ಮನ್ ನೇಮಕ ಆಗಿರ್ತದೆ. ಹೆದರ್ಕೋಬೇಡಿ. ಈ ದಿವಸದಿಂದ ನೀವು ತಲೆ ಎತ್ತಿ ನಡೀರಿ. ನೀವೊಬ್ಬರೇ ಏನು ಸಾಲ ಮಾಡಿಲ್ಲ ಈ ಜಗತ್ತಲ್ಲಿ, ಸಾವಿರ ಜನ ಸಾಲ ಮಾಡಿರ್ತಾರೆ, ಅದೆಷ್ಟೋ ಜನ ಸಾಲವನ್ನು ಮಾಡಿರ್ತಾರೆ. ಈ ಎಲ್ಲ ಕಾರಣದಿಂದ, ಯಾವುದೇ ಕಾರಣದಿಂದಲೂ ಸಾಲವನ್ನು ತೀರಿಸುವಂಥ ಪ್ರಕ್ರಿಯೆಯಲ್ಲಿ ಇಲ್ಲ ಅಂತ ಅಲ್ಲ, ಆದರೆ ಹಿಂಸೆಗೊಳಗಾಗುವ ಪ್ರವೃತ್ತಿಗೆ ಇಳಿಬೇಡಿ. ಸ್ವಾಭಿಮಾನ ಅನ್ನುವಂಥದ್ದು, ಸ್ವಾತಂತ್ರ್ಯ ಅನ್ನುವಂಥದ್ದು, ಪರಸ್ಪರ ನಂಬಿಕೆ ಅನ್ನುವಂಥ ಪ್ರಕ್ರಿಯೆಯಲ್ಲೇ ಸಾಲ ಪಡೆದವನು ನಡಿಬೇಕಾಗತ್ತೆ. ಈ ನಡಿವಿಕೆ ಸ್ವಾಭಿಮಾನದಿಂದ ನಡಿಬೇಕು. ದೊಡ್ಡ ರೀತಿಯಾಗಿ ನಮ್ಮ ಸಂಪತ್ತೆಲ್ಲ ದೋಚ್ಕೊಂಡು ಹೋಗಿ ಬೇರೆ ದೇಶದಲ್ಲಿ ಉಂಡಿ ತಿಂದು ಕುಡಿದು ಮೋಜು ಮಸ್ತಿಲ್ ತೊಡ್ಕೊಂಡಿರುವ ಜನರಿಗಿಂತಲೂ ನಾವು ನಮ್ಮ ರಾಜ್ಯವನ್ನು ಬಿಟ್ಟು ಹೋಗಲ್ಲ, ನಮ್ಮ ಗ್ರಾಮವನ್ನು ಬಿಟ್ಟು ಹೋಗಲ್ಲ. ನೀವೇನು ಮಾಡಲಿಲ್ಲ, ಬದುಕು ಕಟ್ಕೊಳ್ಳೋಕ್ಕೆ ಸಾಲ ಮಾಡ್ಕೊಂಡಿರ್ತೀರಿ. ಏನೋ ಅಂಗಡಿನೋ ಮುಂಗಟ್ಟೋ ಅದನ್ನೋ ಕರುವೋ ಸಾಕಬೇಕು ಅನ್ನೋದಕ್ಕೆ, ಅಥವಾ ಬೀಜನೋ ಬಿತ್ತನೆನೋ ಗೊಬ್ಬರವೋ ತರಕ್ಕೆ ಸಾಲ ಮಾಡ್ಕೊಂಡಿರ್ತೀರಿ. ಅದು ಬಿಟ್ಟು ಇನ್ನೇನು ಮಾಡ್ಕೊಂಡಿರಿ? ವಂಚನೆ ಮಾಡಬೇಕು ಅಂತ ಮಾಡ್ಕೊಂಡಿರ್ತೀರ ಸಾಲ್ವಾ? ಪರೀಕ್ಷೆಗೋ, ಮಕ್ಕಳು ಓದಕ್ಕೋ, ಆಸ್ಪತ್ರೆಗೋ, ಮತ್ತೊಂದಕ್ಕೋ ಮಾಡ್ಕೊಂಡಿರ್ತೀರಿ. ಆದರೆ ಯಾವುದಕ್ಕೂ ಹೆದರಬೇಡಿ. ಸುಗ್ರೀವಾಜ್ಞೆ ಬಂದಿದೆ. ನಮ್ಮ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಬೇರೆ ದೇಶದಲ್ಲಿ ಹೋಗಿ ಮೋಜು ಮಸ್ತಿಯಲ್ಲಿ ಕಾಲ ಕಳೀತಿರುವ ಜನರಿರುವ ಸಂದರ್ಭದಲ್ಲಿ ಅವರು ಎದೆ ಎತ್ತಿ ಇನ್ನೊಬ್ಬರ ಹತ್ರ ಕುಣಿತಾ ಇರಬೇಕಾದ್ರೆ ನೀವು ನಿಮ್ಮ ಕಷ್ಟ ಕಾರ್ಪಣ್ಯದಲ್ಲಿ ಸೆರಗನ್ನು ಮುಚ್ಕೊಳ್ಳೋದೋ, ಟವಲ್ ಉತ್ಕೊಳ್ಳೋದೋ, ಮುಖ ತೋರಿಸದೇ ಇರುವಂಥದ್ದು ಮಾಡೋಕ್ಕೋಗಬೇಡಿ. ನೇಣಕ್ಕೆ ಕೊರಳೊಡ್ಬೇಡಿ. ನೀವು ಸ್ವಾಭಿಮಾನದಿಂದ ಹೆಜ್ಜೆ ಹಾಕಿ. ಮಾಡಿರ್ತೀವಪ್ಪ ಸಾಲನ, ಆದರೆ ಸಾಲ ಮಾಡದೆ ಬದುಕಕ್ಕಾಯ್ತದ? ಅವರೇ ಕೋಟಿ ನಮ್ಮ ಹಣದಿಂದಲೇ ಸಾಲ ಎತ್ಕೊಂಡು ಕಣ್ಮರಿ ಆಗವ್ರೆ. ನಾವು ಅವರು ಕೊಡ್ತಿದ್ದದ್ದು ಪರ್ಸೆಂಟೇಜು ಬರೀ 7%. ನಾವು ಕೊಡ್ತಾ ಇರೋದು 24ರಿಂದ 40% ಬಡ್ಡಿನ ಕಟ್ಟಿದ್ದೀವಿ. ನಾವ್ಯಾಕೆ ತಲೆ ತೆಗಿಸ್ಬೇಕು? ಸಾವಿರಾರು ಜನಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಉದ್ಯೋಗ ಕೊಟ್ಟಿದ್ದೀವಿ. ನಾವು ಸ್ವಾಭಿಮಾನದಿಂದ ಬದುಕೋ ಜನ, ರೈತರು, ದುರ್ಬಲ ವರ್ಗದವರು, ರಟ್ಟೆಬಲ ನಂಬ್ಕೊಂಡಿರುವಂಥವ್ರು ಎಲ್ಲೂ ಕದ್ದು ಓಡೋಗೋದಿಲ್ಲ ಮತ್ತು ಓಡ್ಬಿಡೋದಿಲ್ಲ. ಅದನ್ನು ತಲೆಯೊಳಗಡೆ ಇಟ್ಕೊಳ್ಳಿ. ಸರ್ಕಾರಗಳೇ ಸಾಲಗಾರರು ಹಂಗಂದ್ಬಿಟ್ಟು ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಕಾರು ಬಂಗ್ಲೆ ಇಲ್ಲಿ ವಾಸ ಮಾಡ್ತಿಲ್ವಾ? ಅವೇ ಕಾರು ಬಂಗ್ಲೆಲ್ಲ ವಾಸ ಮಾಡ್ತಾವೆ, ಸಾಲನೂ ತೀರಿಸ್ತಾವೆ. ಹಾಗೆ ನಾವು ಸಾಲ ತೀರಿಸೋಣ. ಆದರೆ ನೀವು ತೆಗೆದುಕೊಂಡ ಸಾಲ ಬರೀ 1 ವರ್ಷದ ಒಳಗಡೆ ಮಾತ್ರ ಇರ್ತಕ್ಕಂಥದ್ದು. ಮುಂದುವರಿಬೇಕು ಅಂದರೆ ಹೊಸ ರಿಜಿಸ್ಟ್ರೇಷನ್ ನಂಬರು ಅಂತ ಹೇಳಿದ್ರೆ ಅದೇ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ. ಇನ್ನೊಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗತ್ತೆ. ಇಂಥವ್ರು ಇನ್ನೂ ಸಾಲ ಕಟ್ಟಬೇಕಾಯ್ತದೆ, ಅವ್ರು ಮುಗಿಸ್ಬೇಕಾಯ್ತದೆ ಅಂತ ಹೇಳಿ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಮಠ ಎಲ್ಲನೂ ಮಾರ್ಕೊಂಡು ಬದುಕಬೇಕಾದವರು ಭಾಳಷ್ಟು ದರೋಡೆ ಮಾಡಿಕೊಂಡು ನಮ್ಮ ಸಂಪತ್ತನ್ನು ಹೋದವ್ರ ಬಗ್ಗೆ ನಾವು ಮಾತಾಡಬೇಕಾಯ್ತದೆ. ಆದರೆ ನೀವೆಲ್ಲಿ? ಅದರಿಂದ ಹೇಳ್ತಾ ಇದ್ದೇನೆ, ನನ್ನ ರೈತ ಬಾಂಧವರೇ, ನಮ್ಮ ದುರ್ಬಲ ವರ್ಗದವರೇ, ಅಥವಾ ಮತ್ತೊಬ್ಬರೇ ಸೇವಾ ಸಂಸ್ಥೆಯ ವ್ಯಕ್ತಿಯಾಗಿ ತಮ್ಮ ಗಮನಕ್ಕೆ ತರುವಂಥದ್ದು, ತುಂಬ ಈ ಕರ್ನಾಟಕ ರಾಜ್ಯ ಪತ್ರ ಹೊರಡಿಸಿದೆಯಲ್ಲ, ಈ ಫೆಬ್ರವರಿ 12, 2025 ಭಾರಿ ಅರ್ಥಪೂರ್ಣವಾದಂಥದ್ದು. ನಿಮ್ಮ ಜೀವ ಅಮೂಲ್ಯ, ನಿಮ್ಮ ವಿಚಾರ ಅಮೂಲ್ಯ. ಅದರಿಂದ ಹೆಣ ಆಗುವಂಥ ಪ್ರಕ್ರಿಯೆಯಲ್ಲಿ ಚಾಲನೆ ಕೊಡಬೇಡಿ. ಯಾರೊಬ್ಬರು ನಿಮ್ಮನ್ನ ಅವಮಾನಿಸೋದಿಲ್ಲ ಮತ್ತು ಅವಮಾನಕ್ಕೂ ಒಳಗಾಗಬೇಡಿ. ಇದು
ಸ್ವಾಭಿಮಾನದ ಜಾಗ, ಇದು ಸ್ವಾಭಿಮಾನದ ನಡೆ ಇರತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಸಂವಿಧಾನ ಕೊಟ್ಟ ಹಕ್ಕುಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಲಗಾರ ಎಂಬ ಸೂಲದಿಂದ ತಪ್ಪಿಸಿಕೊಳ್ಳಲಿಕ್ಕಿರುವಂಥ ಮಾದರಿಯಾದಂಥ ನೀತಿಯನ್ನು ನಿರೂಪಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಎಲ್ಲರ ಪ್ರಯತ್ನಗಳಿಂದ, ಎಲ್ಲ ಸಾರ್ವಜನಿಕರ ಅಭಿಪ್ರಾಯಗಳಿಂದ ಒಂದು ಅಂತಃಕರಣವುಳ್ಳ ಮುಖ್ಯಮಂತ್ರಿಗಳು ಒಂದನ್ನು ಜಾರಿಗೊಳಿಸಿದ್ದಾರೆ. ಈ ವಿಷಯದಲ್ಲಿ ಅವರಿಗೊಂದು ಬಲಿಷ್ಠವಾದ ಪ್ರೀತಿಪೂರ್ವಕವಾದ ಸೆಲ್ಯೂಟನ್ನು ಹೇಳಬೇಕಾಗಿದೆ. ಸೆಲ್ಯೂಟ್. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಮುಗಿಸೋಣ. ಯಾವುದೇ ಕಾರಣಕ್ಕೂ ಹೆದರಬೇಡಿ.